ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೇ, ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿಗುಡು ನೀನು. ಶ್ರೀ ಗುರು ಶಂಭುಲಿಂಗಾಯ ನಮಃ. ಪ್ರಾತಸ್ಮರಣೀಯ ಸದ್ಗುರುನಾಥನಿಗೂ, ಜಗದ್ಗುರು ಸಿದ್ಧಾರೂಢರಿಗೂ, ಗುರು ಆರೂಢ ಪರಂಪರೆಗೂ, ವಿದ್ಯಾಗುರುಗಳಿಗೂ, ಬಸವಾದಿ ಪ್ರಮಥರ ಪಾದಾರವಿಂದಕ್ಕೂ, ಎಲ್ಲ ದಾರ್ಶನಿಕರ ಋಷಿಮುನಿಗಳ ಸಂತರ ಶಿವಿಗಳು ಪಾದಾರವಿಂದಕ್ಕೂ ನಮಸ್ಕರಿಸಿ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಜೋಲ್ಕುಳಿ ಗ್ರಾಮದ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ದಿವ್ಯ ಪಾದಾರವಿಂದಕ್ಕೂ ದೀರ್ಘದಂಡೋತ್ ಪ್ರಣಾಮ ಸಮರ್ಪಿಸಿ, ಈ ಪುಣ್ಯಕ್ಷೇತ್ರ ಒಡೆಯರಾಗಿರ್ತಕ್ಕಂಥ ಶಿವಭಜನೆ ಸಪ್ತಾಹದ ಕಾರ್ಯಕ್ರಮದ ಮಹಾಪುರುಷ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣಾರವಿಂದಕ್ಕೂ, ಈ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ನಮಸ್ಕರಿಸಿ, ಈ ಯಾವ ಶಿವಭಜನಾ ಸಪ್ತಾಹದ 4ನೇ ದಿನದ ಸಾಯಂಕಾಲ ಈ ಕಾರ್ಯಕ್ರಮದ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಾವನ ಸಾನ್ನಿಧ್ಯ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಕಲಾವಂತರಿಗೂ, ಕಲೆಗಾಗಿ ಜೀವನ, ಜೀವನಕ್ಕಾಗಿ ಕಲೆ, ಕಲೆ ಇಲ್ಲದೆ ಕಲಿಯುಗದಲ್ಲಿ ಬಾಳುವುದೇ ಕಷ್ಟ ಕಾವ್ಯಾನಂದರ ವಾಕ್ಯದ ಎಲ್ಲ ಕಲಾಬಳಗದವರಿಗೂ, ಶರಣರಿಗೂ, ತಾಯಿಂದಿರಿಗೂ, ಇನ್ನು ಬರೋರಿಗೂ, ಅಡುಗೆ ಮನೆಯಾಗಿದ್ದವರಿಗೂ ಎಲ್ಲರಿಗೂ ನಮಸ್ಕಾರ. ಎಕ್ಸ್ಪ್ರೆಸ್ ಲಕ್ಷ ಕೊಡಬೇಕು. ಧರ್ಮೋ ರಕ್ಷತಿ ರಕ್ಷಿತಃ, ಇದು ಮನಸ್ತೃತಿ ಅಂತೇಳಿ ನಮ್ಮ ಅಭಿನವ್ ಬ್ರಹ್ಮಾನಂದ ಅಪ್ಪರು ಬಹಳ ಓದಿದ್ದಾರೆ. ಅದರ ಬಗ್ಗೆ ಆಗಿರ್ತಕ್ಕಂಥ ಅಲ್ಲೊಂದು ಇದು ಮಾತು ಬರ್ತೈತಿ ಬಹಳ. ಆಮೇಲೆ ಇನ್ನೊಂದು ಮಹಾಭಾರತದಲ್ಲಿ ನಕುಲ್ ಹೇಳ್ಯಾನ, ಅನಿತ್ಯಾನಿ ಶರೀರಾಣಿ ಇಬೋ ನೈವ ಶಾಶ್ವತೋ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಲಕ್ಷ ಕೊಡ್ಬೇಕು ನಾವು. ಮನುಷ್ಯ ಧರ್ಮದ ಮಾರ್ಗ ಹಾದಿ ಹಿಡಿಬೇಕಂತಾರ ಅವರು. ಧರ್ಮಾರ್ಥ ಭವತಿ ಸುಖಂ, ಧರ್ಮದಿಂದಲೇ ಸುಖ ಆಕೈತೆ ಮನುಷ್ಯನಿಗೆ. ಅನ್ಯಾಯದಿಂದ ಅಧರ್ಮದಿಂದ ಸುಖ ಆಗ ಸಾಧ್ಯನೇ ಇಲ್ಲ. ಹೆಂಗಂದ್ರೆ ಉಪ್ಪು ತಿಂದ ಅವ್ನು ನೀರು ಕುಡಿಯಬೇಕ. ಲಕ್ಷ ಕೊಡ್ಬೇಕು ನೀವು. ನನ್ನ ಮಾತು ನೇರಿರ್ತಾವು. ಮನುಷ್ಯ ದುಃಖದಲ್ಲಾಗಿರ್ತಕ್ಕಂಥ ಬಂದೈತಂದ್ರೆ ಅದು ಯಾವುದೋ ಜನ್ಮದಲ್ಲಿ ಬಂತು. ಈಗ ನೀ ಏನು ಮಾಡು, ಧರ್ಮ ಅಪ್ಪಗಳು ಹೇಳಿದಂಗ, ಚಿತ್ತಗಣಾನಂದ ಭಾರತಿ ಅಪ್ಪವ್ರು ಹೇಳಿದಂಗ ಧರ್ಮಕ್ಕೆ ಲಕ್ಷಣ ನಮ್ಮ ಬೀದರ್ ಶಿವಕುಮಾರ್ ಅಪ್ಪರು ಹೇಳ್ತಾರೆ 4000 ಲಕ್ಷಣ ಅದಾವ. ಎಷ್ಟು? 4000. ಇದಕ್ಕೆ ಧರ್ಮ ಅಂತ ಇನ್ನೂ ಹಂಗ ಬರ್ಯಾಕತ್ತಾರ. 4000 ಲಕ್ಷಣ. ನಾವೇನು ತೋಡೆ ಹೇಳ್ತೇನೆ, ಧರ್ಮಾರ್ಥ ಭವತಿ ಸುಖಂ, ಆಚಾರ್ಯೋ ಪರಮೋ ಧರ್ಮ, ಬೀಳುವರ್ಣ ಬೀಳುತ್ತಿರುವರ್ಣ ಬಿದ್ದವರಣ ಮೇಲೆ ಎತ್ತುವುದೇ ಧರ್ಮ. ತುಳಿಯು ಧರ್ಮ ಅಲ್ಲ. ಸರ್ವಜ್ಞನ ಕಡೆ ಹಾದು ಹೇಳ್ತಾರ, ಕೊಲ್ಲುವ ಧರ್ಮವನ್ನು ಓದು ಒಲಿಯಲ್ಲಿಕ್ಕು, ಕೊಲ್ಲದ ಧರ್ಮ ಜೈನ ಧರ್ಮ ನನ್ನ ತಲೆಯ ಮೇಲಿಕ್ಕು ಸರ್ವಜ್ಞ. ಆಚಾರೋ ಪರಮೋ ಧರ್ಮ ದಾರತೆ ಇತಿದಾರ. ನಮ್ಮ ನಿಜಗುಣವರು ಬರೀತಾರೆ ಮಂಜು ಸರ್. ಹಿತವಾವದು ಇಯ ಪರಳು ಧರ್ಮರತಿ, ಹಿತವಾವದು ಇಯ ಪರದಳು ಧರ್ಮರತಿ. ನಿನಗಿಲ್ಲೂ ಹಿತ ಆಗಬೇಕು, ಅಲ್ಲೂ ಹಿತ ಆಗಬೇಕಾದ್ರೆ ಧರ್ಮವನ್ನೇ ಮಾಡು. ಧರ್ಮಕ್ಕ ಬಹಳ ಹೇಳೋದು ಬಹಳ ಸರಳ ಐತಿ, ಅದನ್ನ ನಡೆದು ಬಹಳ ಕಠಿಣ ಐತಿ. ಹೇಳುದಕ್ಕ ಉಪದೇಶ ಮಾಡಾಕ ಬಹಳ ಸರಳ ಐತಿ, ನಡೆದು ಬಹಳ ಕಠಿಣ ಐತಿ. ಅದಕ್ಕಾಗಿ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ದೈತಿ. ಯಾರ್ಯಾರು ಎಲ್ಲೆಲ್ಲಿ ಧರ್ಮ ರಕ್ಷಣೆ ಮಾಡ್ತೈತಿ ಅಂದ್ರೆ, ಮನ್ಯಾಗ ಗಂಡನಿಗೆ ಹೆಂಡತಿ ಮಿತ್ರ, ಮನೆಯಲ್ಲಿ ಗಂಡನಿಗೆ ಹೆಂಡತಿ ಮಿತ್ರ, ದೋಸ್ತಿ ಗೆಳೆಯ ಫ್ರೆಂಡ್. ಆಮೇಲೆ ರೋಗಿಗೆ ಮಿತ್ರ ಯಾವ್ದಂದ್ರ ಔಷಧ ಅಥವಾ ಡಾಕ್ಟರ. ಪರಲೋಕಿಗೆ ಯಾವ್ದು ಮಿತ್ರ ಯಾವ್ದು ಗೆಳೆಯ ಅಂದ್ರೆ ವಿದ್ಯಾ. ಸಾಯುವನಿಗೆ ಮಿತ್ರ ಯಾರಂದ್ರ ಧರ್ಮ. ಇದು ಸುಭಾಷಿತ ಐತಿ, ನಮ್ಮ ಅವ್ವರಿಗೆ ಗೊತ್ತಿದೆ. ಅನಗವಾಡಿ ಅವರ ಇದೆಲ್ಲ ಬಹಳ ಓದ್ಯಾರ ಅವರ. ಇದು ಸಂಸ್ಕೃತದಾಗ ನಾ ಕನ್ನಡ ಹೇಳಾಕತ್ತೀನಿ. ಸಾಯುವವನಿಗೆ ಧರ್ಮವೇ ಮಿತ್ರ. ಸಾಯ್ತಕ್ಕಂಥವ್ರಿಗೆ ಧರ್ಮ ಅದೇ ಮಿತ್ರ. ಇವರು ಯಾರೂ ಬರಂಗಿಲ್ಲ. ಅದಕ್ಕಾಗಿ ಹಿತವಾಗುವುದು ಇಯ ಪರಳು ಧರ್ಮರತಿ, ಕಾಪಟ್ಯವಿಲ್ಲದ ಆಶ್ರಮದ ಧರ್ಮ. ಅಲ್ಲೂ ಬರ್ತಾರೆ ನಿಜಗುರು, ಅಲ್ಲೆಲ್ಲಿ ಮುಂದೆ ಪುಣ್ಯಾತ್ಮರಿಗೆ. ಧರ್ಮ ನಮಗೆ ಸುಖ ಕೊಡ್ತೈತಿ, ದುಃಖ ನಮಗ ನರ್ಕ. ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ. ಸತ್ಯ ಆಗಿರ್ತಕ್ಕಂಥ ಸತ್ಯವು ಬಹಳ ಬರೀತಾರೆ. ಕಲಿಯುಗದ 11 ಸೂತ್ರಗಳು ಬರೀತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ. ಸತ್ಯವು ಮೂಲಿ ಹಿಡಿಯುತ್ತವೆ, ಅಧರ್ಮವು ತಾಂಡವಾಡುತ್ತಾರೆ ಆಗುತ್ತದೆ, ಊರ ಹಿರಿಯರು ಪಾಕಂಡಿಕೆಗಳಾಗುತ್ತಾರೆ, ಕಾಲ ಕಾಲಕ್ಕೆ ಮಳಿ ಬರಂಗಿಲ್ಲ, ಕಾಲ ಕಾಲಕ್ಕೆ ಬೆಳೆ ಬರಂಗಿಲ್ಲ, ಮಕ್ಕಳಾದವರು ತಾಯಿ ತಂದೆಗಳು ಅಲಕ್ಷ್ಯ ಮಾಡುತ್ತಾರೆ, ಧರ್ಮವು ಹಾಳಾಗಿ ಹೋಗುತ್ತದೆ. ಇದು ಕಲಿಯುಗದಾಗಿರ್ತಕ್ಕಂಥ ಲಿಸ್ಟ್ ಬರ್ದಾರ. 10 ಸೂತ್ರ ಬರ್ದಾರ. 10 ಸೂತ್ರ. ಸತ್ಯವು ಮೂಲಿ ಹಿಡಿಯುತ್ತದೆ,
ಊರ ಹಿರಿಯರು ಪಾಖಂಡಿಕೆಗಳಾಗುತ್ತಾರೆ. ತಲೆಯಾಗಿನ ಮಾಸ್ ಹಾರಿಲ್ಲ ಅವ್ರು ಹಿರ್ತನ ಮಾಡ್ತಾರ, ಊರ್ ಹಿರ್ತನ. ಈಗ ಆಗ್ಯಾವಿಲ್ಲ ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಕಡೆ ಎಲ್ಲ ಊರಾಗ ಅದು ಬರ್ದಾರ 10 ಸೂತ್ರಗಳಾಗಿರ್ತಕ್ಕಂಥ ಪುಣ್ಯಾತ್ಮರಿ ನನ್ನ ಅಲ್ಲಿವ. ಹಾಗೆ ಸತ್ಯವನ್ನಾಗಿರ್ತಕ್ಕಂಥ ಇಡೀ ಧರ್ಮಾರ್ಥ ಭವತಿ ಸುಖಂ, ಧರ್ಮದಿಂದಲೇ ಮನುಷ್ಯನಿಗೆ ಸುಖ ಆಕೈತಿ. ನೀವು ಮಹಾಭಾರತ ತೆಗೆದು ನೋಡ್ರಿ, ಎಷ್ಟಾಗಿರ್ತಕ್ಕಂಥ ಕುತಂತ್ರ ಮಾಡಿದ ಯಾರು? ಶಕುನಿಯ ಯುಕ್ತಿ, ಪ್ರಹ್ಲಾದನ ಭಕ್ತಿ. ಶಕುನಿಯ ಯುಕ್ತಿ, ಪ್ರಹ್ಲಾದನ ಭಕ್ತಿ, ಭೀಮನ ಶಕ್ತಿ, 6 ಬಲ್ಲರೋ ಕಾವ್ಯಾನಂದ. ಸಿದ್ದಯ್ಯ ಪುರಾಣ ಏನು ಶಕುನಿ ಯುಕ್ತಿ ಆಗಿರ್ತಕ್ಕಂಥ ಬಾಳ್ ಮಾಡಿದೆ. ಕೃಷ್ಣ ಪರಮಾತ್ಮ ಬೆಣ್ಣ ಮೇಲಿದ್ದು ಸಿದ್ಧಾರ್ಥ ಇದ್ದಂಗ ಒಂದು ದಶ ಬೀಳಿಲ್ರಿ ಪಾಂಡವ್ರಿಗೆ. ಸರ ಒಂದು ದಶ ಕಾಯೇನೆ ಪಗಡಿ ಬೀಳಲಿಲ್ಲ. ಕುತಂತ್ರ ಮಾಡಿದ, ಆದ್ರೂ ಕುತಂತ್ರ ಮಾಡಿದ್ರು ಸಹಿತ ಅವ್ರ ಇತಿಹಾಸದಲ್ಲಿ ಬರಲಿಲ್ಲ. ಧರ್ಮವೇ ಆಗಿರ್ತಕ್ಕಂಥ ನಿನ್ನ ಮಹಾಭಾರತ ಒಂದು ಘಟನೆ ಹೇಳಿಬಿಡ್ತನು. ಧರ್ಮರಾಜ, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ಆಗಿರ್ತಕ್ಕಂಥ ಮುಗಿಸಿ ತಮ್ಮ ಕ್ಷೇತ್ರಕ್ಕೆ ಹೊಂಟ್ರು. ಸ್ವರ್ಗಕ್ಕೆ ಹೋಗುವಾಗ ಎಲ್ಲರೂ ತಳಗೆ ಬಿದ್ದರು. ಒಂದು ಮಾತ್ರ ಬೆಣ್ಣ ಹೈತವ್, ಧರ್ಮನ ಬೆಣ್ಣ ಸ್ವರ್ಗಕ್ಕೆ ಹೋಗುವಾಗ. ಯಾವ ಹೋಗುವಾಗ ಯಾವ್ದಂದ್ರೆ ನಾಯಿ ಬೆಣ್ಣ ಹೈತೆ. ನಾಯಿ ಆಗಿ ಬೆಣ್ಣ ಹೈತು. ನಾಯಿ ಸ್ವರ್ಗ ಬಾಲ ಇಂದ್ರ ದೇವರೆಲ್ಲ ತೆಗೆದ್ರು, ಧರ್ಮನ ಒಳಗೆ ತಗೊಂಡ್ರು. ನಾಯಿ ಇದಕ್ಕೆ ಸ್ವರ್ಗದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ರಿ. ಧರ್ಮರಾಜ ಅಂದ, ನನ್ನ ಜೊತೆಗೆ ಹಿಂಬಾಲಿಸಿ ನನ್ನ ತಮ್ಮ ಎಲ್ಲಾರು ಹೋಗ್ಯಾರ, ತಮ್ಮಗಳೆಲ್ಲ ಬಿದ್ದಾರ, ಅವ್ರು ತಗೊಂಡಿಲ್ಲ. ಇದು ನನ್ನ ಬೆಣ್ಣ ಎತ್ತಿ ಬಂದಿದ್ದು ಸ್ವರ್ಗಕ್ಕೆ. ನನ್ನ ನಾಯಿಗೆ ಸ್ವರ್ಗ ಇಲ್ಲ ಅಂದ್ಮೇಲೆ ನನಗೂ ಬ್ಯಾಡ ಅಂತ ಹೊರಗೆ ಬಂದಂತ. ಲಕ್ಷ ಕೊಡ್ಬೇಕು ನೀವು. ಯಾವಾಗಿರ್ತಕ್ಕಂಥ ದೇವತೆಗಳು, ಸ್ವರ್ಗದ ಅಧಿಪತಿಗಳಾಗಿರ್ತಕ್ಕಂಥ ಇಂದ್ರ, ದೇವೇಂದ್ರ ಮೊದಲಾದವರಿರ್ತಕ್ಕಂಥ ಧರ್ಮನ ಸ್ವಾಗತ ಮಾಡ್ಕೊಂಡು, ಇಲ್ಲ ಪಾಪ ಅಂತ ನಿನ್ನ ನಾಯಿಗೂ ಹೋಯ್ತಪ್ಪ ಒಳಗತ್ತನ ಹಿಂದೆ ಹೊಳ್ಳಿ ನೋಡ, ಆ ನಾಯಿ ತಗೊಂಡ್ಬಿಡ್ದ. ಅದು ನಾಯಿ ಇದ್ರಿಕ್ಕಿಲ್ಲ, ಏನಿತ್ತು? ಧರ್ಮ ಆಗಿರ್ತಕ್ಕಂಥ ಇತ್ತು ಪುಣ್ಯಾತ್ಮರಿ. ಹಾಗೆ ಧರ್ಮಾತ್ ಭವತಿ ಸುಖಂ, ಧರ್ಮದಿಂದಲೇ ಸುಖ ಆಕೈತಿ. ಕರ್ತೇವೋ ಧರ್ಮ ಸಂಗ್ರಹ ಅಂತ ವಿಶೇಷ ಐತಿ. ನನಗೆ ಕೊಟ್ಟ ಸಮಯ 10 ನಿಮಿಷ ಹೇಳ್ಯಾರು, 10 ನಿಮಿಷ, ಇನ್ನ 9 ನಿಮಿಷ ಐತಿ. ಇನ್ನು ಮುಂದೆ ಇದೇ ವಿಷಯ ಕುರಿತು ಪೂಜ್ಯರು ಉಪನ್ಯಾಸ ನೀಡ್ತಾರೆ. ಓಂ ಶಾಂತಿ.